ಯಪ್ಪ ಈ ಶುಕ್ರವಾರ ಸೋಮವಾರ ಬಂದ್ಬಿಟ್ರೆ ಮಾತ್ರ ಹಟ್ಟಿಲಿ ಏನು ಕೆಲಸನೂ ಆಗೋದಿಲ್ಲ ಪಟ್ನೆ. ಈಗ ಹೋಗಿ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿದಾಯ್ತು. ಇನ್ನೇನು ಹಸುಗಳನ್ನ ಕಟ್ಟಾಕ್ಬಿಟ್ಟು ನೀರು ಇಕ್ಕಂಡು ಹೋಗ್ಬೇಕು. ಮಾರವನ ಗುಡಿಗೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ವಾರದ ಇವತ್ತು ಶುಕ್ರವಾರ ಹೋಗ್ಬೇಕು. ಇವತ್ತು ಕೂತಿರ್ತೀನಿ ಕಪ್ಪ, ಆಯ್ತೇ ಇಲ್ಲ. ಎಲ್ಲ ಒಂದೇ ಸಮ ಮಾಡಬೇಕು ಅಂದ್ರೆ ಆಗೋದಿಲ್ಲ ಕಪ್ಪ. ನಿಂಗೆ ಹಟ್ಟಿಲಿ ಇದ್ದಳೋ ಇಲ್ವೋ ಗೊತ್ತಿಲ್ವಲ್ಲ, ಏನು ಮಾಡ್ತಾ ಇದ್ದಾಳೋ ಕಾಣೆ. ನಿಂಗೆ ಇದೇನಮ್ಮಿ ಹಟ್ಟಿಲಿ? ಯಾರು ಮಾದಿರಿ ಧ್ವನಿ ಇದ್ದಂಗದಲ್ಲ. ಅವನಿ ಬಾ ಒಳಕವನಿ, ಬಾ ಕೂತವನಿ. ಅದೇನು ಮಾಡ್ತಿದ್ಯಮ್ಮಿ ಬೆಳಿಗ್ಗೆಯಿಂದ ಹಟ್ಟಿ ಒಳಗೆ ಸೇರ್ಕೊಂಡು? ಕಂಡಂಗೆ ಏನಿಲ್ವಲ್ಲ ಈಚೆ. ಅದೇನು ಎಲ್ಲ ಕೆಲಸ ಮಾಡಿ ಮುಗಿಸಿದ್ಯಾ? ಬಾ ಫಸ್ಟ್ ಕೂತ್ಕೋ. ನಿಂತ್ಕೊಂಡೆ ಕೊಸಾನ ಮೇಲೆ ಕೊಸಾನ ನೋಡಿತಾಳೆ. ಈಗ ಎಲ್ಲ ಕೆಲಸ ಮಾಡಿ ಹಿಟ್ಟು ಗಿಟ್ಟೆಲ್ಲ ಊದಿಕ್ಕಿ ಕೂತ್ಕೊಂಡು ಒಟ್ಟಿಗೆ ಅಡುಗೆ ಎಲ್ಲ ಮಾಡಿ ಇಕ್ಕವನಿ. ಈಗ ಹೋಗಿ ದನಗಳ ಹೊಲ್ದತ್ರ ಕಟ್ಟಾಕ್ಬಿಟ್ಟು ಬಂದು ನೀರು ಇಕ್ಕಂದು ಮಾರವನ ಗುಡಿಗೆ ಹೋಗಿದ್ದು ಪೂಜೆ ಮಾಡಿಸ್ಕೊಬತ್ತೀನಿ. ಬಂದಿಯೇನಮ್ಮಿ ನೀನುವೆ? ಇದೊಂದು ಜಗಲಿ ಕಟ್ಟೆ ನೋಡುವ ಚೆನ್ನಾಗಿ ಮಾಡಿಸಿದೀಯ. ತೊಟ್ಟಿ ಒಳಗೆ ಕೂತ್ಕೊಂಡು ಮಾತಾಡೋಕ್ಕೆ ಎಷ್ಟು ಸಮಾಧಾನ ಇತ್ತು. ಕನ್ನ ಕೂತ್ಕೋ. ನಾನು ಕಟ್ಟಿಸ್ಬೇಕಾರೆ ಏಳಿ ಮಾಡಿಸ್ಕೊಂಡಿದ್ದು. ಇಲ್ಲಾಂದ್ರೆ ನಮ್ಮ ಅಟ್ಟಿ ಅವ್ನು ಮಾಡಿಸ್ತೀನ, ಅವ್ನ ಮಕ ಮಾಡಿಸ್ತೀನ. ಅವನು ಅವ್ನು ಮುಸುಡಿ ನೋಡು ಬಿಟ್ಕೊಂಡು. ಏನಮ್ಮಿ ನಿಮ್ಮ ಅಟ್ಟಿ ಅವ್ನಿಗೆ ಹಿಂಗೆ ಬೈತೀಯಲ್ಲ? ಕಿವಿಗೆ ಬಿದ್ದರೆ ಬಿಟ್ಟನ ನಿನ್ನ ಬಾರ್ಕೊಲ್ ತಗೊಂಡು ಬಾರಿಸ್ತಾನ ಅಷ್ಟೇ. ಏನ್ರಮ್ಮಿ ಎಷ್ಟೊತ್ತಿಗೆ ಹಾಗೆ ಮಾತು ಕೂತ್ಬಿಟ್ಟಿದ್ದೀರಿ? ಏನು ಸಮಾಚಾರ? ಆಯ್ತಾ ಇಬ್ಬರದು ಕೆಲಸ? ಓಹ್ ಲಕ್ಷ್ಮಕ್ಕ, ಬಾ ಕೂತ್ಕೋ. ಆಯಿತು ಕಣ, ನಂದೆಲ್ಲ ಕೆಲಸ ಮಾಡಿ ಮುಗ್ಸಾಕದೆ ಹೊಲಕ್ಕೆ ಹೋಗ್ಬೇಕಾಗಿತ್ತು ದನ ಕಟ್ಟಾಕ್ಬಿಟ್ಟು ಬರೋಕ್ಕೆ. ಅಷ್ಟೊತ್ತಿಗೆ ನಮ್ಮ ಮಾದೇವಿ ಬಂದ್ಲಲ್ಲ, ಹಂಗೆ ಕೂತ್ಕೊಂಡು ಮಾತಾಡ್ತಿದ್ದಿ ಕಣ್. ಬಾ. ಇದೇ ಕಮ್ಮಿ ಮಾದೇವಿ ಅಗ್ನಗ್ತಿದೆಯಲ್ಲ, ಏನಾಯ್ತು? ಮತ್ತಿನ್ನೇನಮ್ಮಿ ಅದ್ರ ಮೇಲೆ ಕೂತವಳೆ. ಕಾಲು ಕೆಳಗೆ ಕೆಟ್ಟಕ್ತಾ ಇದ್ದ ನೋಡು ಕುಳ್ಳಿಗೆ ಹೆಂಗೆ ಕೂತಿದ್ದಳು. ಅಯ್ಯೋ, ಇಲ್ಲಿಂದ ಇಲ್ಲಿಗೆ ಕಾಲು ಎಟ್ಕೋದಿಲ್ವಲ್ಲ ಮೀವಳಿಗೆ. ಇನ್ನು ಅಪಾಟಿ ಬೆಳೆದಿದ್ದಾಳು ನೋಡು. ಕೂತ್ಕವ ತಾಯಿ, ಯಾಪಾಟಿ ಬೆಳೆದಿದ್ದಾರ. ನನ್ನ ಬಾಯಿಗೆ ಬತ್ತ ನೋಡು, ಸರಿಯಾಗಿ ಬೈದು ಬಿಡ್ತೀನಿ ಮಾದೇವಿ. ಸುಮ್ಮನೆ ಕೂತ್ಕೋ. ನಾ ಬೆಳೆದಿರೋದು ನನಗೆ, ನೀ ಬೆಳೆದಿರೋದು ನಿನಗೆ. ಸುಮ್ಮನೆ ಕೂತ್ಕೋ. ಆಯಿತು ಬಿಡವ, ಬಿಡು. ಏನು ಅನ್ನೋದಿಲ್ಲ ನಿನಗೆ. ಅಂದರೆ ಅವಳೆ ಸೀಳ್ ನಾಯಿ ಬಂದಂಗೆ ಬತ್ತೀಯ ಮೈ ಮೇಲೆ. ಯಾವಳಮ್ಮಿಯವ ಚಿನಾಲಿ ಮುಂಡೆ, ನನ್ನೇ ಸೀಳ್ ನಾಯಿ ಅಂತೀಯ? ನಿನಗೇನಿಲ್ಲ, ನಾನು ಎತ್ತಿ ಏರಿಕ್ಬಿಡ್ತೀನಿ ಲೋಪರ್ ಮುಂಡೆ ನಿನಗೆ. ಸೀಳ್ನಾಯಿ ಅಂತೆ ಸೀಳ್ನಾಯಿ. ನಾ ಸೀಳ್ನಾಯಿ ಅಂದರೆ ನೀ ಏನಮ್ಮಿ? ಉತ್ನಾಯಿ ಕಣಮ್ಮಿ ನೀನು, ಉಚ್ನಾಯಿ. ಅಯ್ಯೋ ಸುಮ್ಮನಿರ್ರಿ ಸಾಕು. ನಾಯಿ ಮಾತಾಡಿ ಬಂದ್ಬಿಟ್ಟು ಹಿಂಗೆ ಕಚ್ಚಾಡ್ತಿರಲ್ಲ ಯಾಕೆ? ಸುಮ್ಮ ಕೂತ್ಕರಿ. ಮತ್ತು ನೋಡಮ್ಮಿ ಇವಳೆ ಹೆಂಗೆ ಆಡ್ಕೊಂಡಳು ನನ್ನ. ಸೀಳ್ನಾಯಿ ಅಂತಾಳೆ ನನ್ನ. ನನಗೆ ಸರಿಯಾಗಿ ಬಂದ್ಬಿಡ್ತದೆ ಬಾಯಿಗೆ. ಏನು ಮಾಡ್ತೀಯ? ಆಯಿತು ಓಲಿ ಬಿಡವ ತಾಯಿ, ನಮ್ಮವ್ವ ಸತ್ತುವಂತೆ ಬಿಡು. ಏನು ಅನ್ನಲಿ ನಾನು ನಿಂಗೇನು. ಅಲ್ಲ ಕಣಮ್ಮಿ, ಸರಿ ನಿರ್ಮಲ ಬಂದೋಳಲ್ಲ ಬೆಂಗಳೂರಿಂದ ಇಲ್ಲಿಗೆ, ಏನು ಇಲ್ಲೇ ಇರೋಕ್ಕೆ ಬಂದಿದ್ದಾಳ ಓದಳೇನೋ ವಾಪಸ್ಸು? ಅದೇ ಅಂಥದ್ದು ಒಂದು ನೆಲದ ಮೇಲೆ ಓಡೋಣ ಅಂತ ನಾಯಿ ಬೇರೆ ತಂದೋಳಲ್ಲಮ್ಮಿ, ಅದೇ ಅಂಥ ನಾಯಿ? ಅಯ್ಯೋ, ನಾನು 17 ಅಂತ ಬಂದಿಕ್ಕಮ್ಮಿ. ನೆನ್ನೆ ಎಲ್ಲ ಪೂರ್ತಿ ಜಗಳ ಅಂದರೆ ಜಗಳ ಅವ್ರ ಹಟ್ಟಿಲಿ. ಇದೇನಾಯ್ತಪ್ಪ ಅಂತಂದ್ಬಿಟ್ಟು ನಾನು ನಮ್ಮ ಹಟ್ಟಿಲಿ ಗೋಡೆ ಕಿವಿ ಕೊಟ್ಟರೆ ಸಾಕು, ಅವ್ರ ಹಟ್ಟಿಲಿ ಏನು ನಡೀತದೆ ಎಲ್ಲ ನನಗೆ ಗೊತ್ತಾಗೋಯ್ತೆ. ಅದಕ್ಕೆ ಏನು ಹಿಂಗೆ ಕಿರ್ಚಾಡ್ತಾವ್ರಲ್ಲ ಅಂತ ಕೇಳಿಸ್ಕೊಂಡು 17 ಅಂತಲೇ ನಿಂಗೆ ಬಂದು ಅಷ್ಟೊತ್ತಿಗೆ ಲಕ್ಷ್ಮಕ್ಕ ಬಂದು ಬೊಯ್ದ ಆಡ್ದ ನನ್ನ. ಏನಾಯ್ತು? ಅದೇ ಹೇಳು ಇವಾಗ. ಏನಾಗಿದ್ದಂತೆ? ಯಾಕಂಗೆ ಕಿರ್ಚಾಡ್ತಿದ್ರು? ನನಗೆ ಧ್ವನಿ ಕೇಳ್ತಾಯಿತ್ತು ಹೊಸಸಿ. ಆದರೆ ಬಂದು ಈಚೆ ನೋಡಿದ್ರೆ ಆಚೆ ಏನು ಮಾತಾಡ್ತಿರ್ಲಿಲ್ಲ. ಮನೆಯೊಳಗೆ ಎಷ್ಟು ಜೋರಾಗಿ ಕಿರ್ಚಾಡ್ತಿದ್ರಲ್ಲ, ಏನಾಯಿತು ಏನು ಅಂತ ಅಂದ್ಬಿಟ್ಟು ಆಮೇಲೆ ನೀನು ಕೇಳಿದ್ರೆ ಆಯಿತು ಅಂತ ಸುಮ್ಮನೆ ಆಗಿದ್ದೀನಿ ನಾನು. ಅದು ಏನು ಗೊತ್ತಾ, ಪ್ಯಾಟೆಲಿದ್ರಲ್ಲ ಅವರು ಬೆಂಗಳೂರಲ್ಲಿ, ಅಲ್ಲಿ ಒಯ್ದ ಒಂದು ಹುಡುಗಿನ ಲವ್ ಮಾಡಿಬಿಟ್ಟಿದ್ದಾನಂತೆ.
ಲವ್ ಮಾಡಿ ಕರ್ಕ ತಿರುಗ್ತಿದ್ನಂತೆ ಅಲ್ಲಿ ಇಲ್ಲಿ. ಅದೇನಾಗ್ಬಿಟ್ಟದೆ, ಹುಡುಗಿಯವರ ಮನೆಗೆ ಗೊತ್ತಾಗ್ಬಿಟ್ಟು ಅವರಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ನಂತೆ. ಹಾಂ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ನಂತ. ನೋಡ್ದ, ಏನೂ ಗೊತ್ತಾಗೋದಿಲ್ಲ, ಮಂಗನಂಗಿದ್ನಲ್ಲವ. ಹ್ಞೂ ನೋಡು, ಒಯ್ದ ನೋಡಿದ್ರಂಗೆ ಅನ್ನಿಸ್ತಾನೆ ಇರಲಿಲ್ಲ ಅಲ್ವ ಲಕ್ಷ್ಮಕ್ಕ. ಓಹೋ, ಬರೀ ಓಡಾಡಿದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರ? ಹೀಗೆ ಅದಂಗೆ ಆನಿಲ್ವಂತೆ. ಓಡಾಡ್ತೀನಿ ಅಂದ್ಬಿಟ್ಟು ಆ ಹುಡ್ಗಿನ ಕರ್ಕಂಡು 2 ದಿನ ಎಲ್ಲ ಹೊಂಟೋಗಿದ್ನಂತೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಗಿಸಿ ಕರೆಸಿ ಇನ್ಮೇಲೆ ಹಿಂಗೆ ಮಾಡೋಕ್ಕಿಲ್ಲ ಅಂತೆಲ್ಲ ಹೇಳಿ ಇವರು ಹತ್ತು ಕರೆದು ಎಲ್ಲ ಮಾಡಿ ಇಲ್ಲಿ ಕರ್ಕೊಬಂದಿರೋದು. ಅವ್ರವ್ವ ಏನೂ ಬಾಯೋ ಅಂದ್ರೆ ಬಾಯಿ ಕಣವ ಮನೆಯೊಳಗೆ. ಅಯ್ಯೋ ಮನೆ ಹಾಳು ನನ್ನ ಮಗನಿ, ನಿನ್ನಿಂದ ನಾ ಹಾಳಾದೆ, ನಿನ್ನಿಂದ ಬೆಂಗಳೂರು ಬಿಟ್ಟು ಬರಂಗಾಯ್ತು, ಇಲ್ಲಾರು ನೆಟ್ಗಿರು, ಇನ್ನು ಯಾವತ್ತು ಬೆಂಗಳೂರು ಕಡೆ ಮಕ ಹಾಕೋದೇ ಬೇಡ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೋಯ್ತಿದ್ದ ಗೊತ್ತಾ. ಅಲ್ಲಿ ತಕ್ಕೋ ಹಂಗೆ ಅವ್ರ ಅಮ್ಮ ಊರ ಸುದ್ದಿ ಎಲ್ಲ ಮಾತಾಡೋಳು. ಈಗ ಅಮ್ಮಗಂದೆ ಹಿಂಗೆ ಅಳಿಸ್ಕಂದೆ ಅಂತ ಗೊತ್ತಾದ್ಮೇಲೆ ಇನ್ನು 100 ಜನ ಬಿಟ್ಟಾರ, ಇನ್ನೂ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೆ ಯಾರಿಗೂ ಪುಕಾರ ಅನ್ನಿಲ್ಲ ಇನ್ನು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹಾಗೆ ಅರ್ಧ ಊರು ಹಂಚಿರೋದು. ಮೂಕನ್ ಮಾಡು ಅಲ್ದಾರ್ತಾನೆ, 1ಕ್ಕೆ 2 ಸೇರಿಸಿ ಮಾತಾಡೋಳವ್ರ ಅವ್ವ. ಈಗೇನು ಮಾತಾಡ್ತಾಳೆ, ಮೂಲೆಯಲ್ಲಿ ಮುದ್ರಕ್ಕೂ ಅಂತ ಕೂತಿರ್ತಾಳೆ ಬಾಯಿನು. ಅಲ್ಲ ಕಮ್ಮಿ ಮಾದೇವಿ, ಆ ನಾಯಿ ಅಂತದಮ್ಮಿ, ಅದಕ್ಕೆ ಕಾಲಿದ್ದು ಇಲ್ವೋ ಅಂತಾನೆ ಅನ್ಸೋದಿಲ್ಲ. ಅಯ್ಯ, ಮಕ ಎಲ್ಲಿದ್ದು ಅಂತನೂ ಕಾಣೋದಿಲ್ಲ, ಮಕ ತುಂಬ ಬರೀ ಕೂದಲೇ ಅವೆ. ಅದು ಎಂತ ನಾಯಿ ತಂದಿದ್ದಾರೋ? ಆ ನಾಯ ಅದಕ್ಕೆ 15,000 ರೂಪಾಯಿನೋ 20,000 ರೂಪಾಯಿನೇನೋ ಕೊಟ್ಟು ತಂದೆ ಅಂತ ಇದ್ಲು ಕಣವ. ಅದ್ರ ಹೆಸರು ಅದೇನೋ ಹೇಳದ್ಲು, ತಿಡ್ಜು ಅದು ಎಂಥದೋ ಐತೆ ಬಿಡು, ಅದು ಎಂಥದೋ ಒಂದು ಹೆಸ್ರು ಹೇಳದ್ಲು ಕಮ್ಮಿ ಆ ನಾಯಿದ. ಅದು ಏನು ನಾಯಿ ಅಂತಲೇ ಗೊತ್ತಾಗ, ಬೊಗ್ಳುದು ಸದ್ಯ ಕೇಳಿಸೋದಿಲ್ಲ, ಏನೂ ಇಲ್ಲ ಅದ್ರದ್ದು. ಹಂಗದೆ ಬೆಂಗಳೂರಲ್ಲಿ ಮಡಿಕೊಂಡಿದ್ಲಂತೆ. 15,000-20,000 ರೂಪಾಯಿ ನಾಯ? ಅದೆಂತ ನಾಯಿ ನಮ್ಮಿ, ನಾನು ನೋಡೇ ಇಲ್ಲ ಅದು ಅವ್ರ ಹಟ್ಟಿಲಿ. ಅಯ್ಯೋ ಹೋಗು, 15,000-20,000 ರೂಪಾಯಿ ಅಂತಂದರೆ ಲೆಕ್ಕಿಲ್ವ ಅದಕ್ಕೆ? ನಮ್ಮ ಊರಲ್ಲಿ ಯಾವ್ದಾರು ನಾಯಿ ಮರಿ ಹಾಕರೆ ಎತ್ಕೊಬಂದು ಸಾಕಿ ಆಡ್ತುತ್ತೆ, ಅನ್ನ ಹಾಕರೆ ನಮ್ಮ ಮಟ್ಟಿಗೆ ಕಾಯ್ತದೆ, ಯಾರು ಬಂದರೂ ಅಡ್ರಾಕ ಹೋಯ್ತೆ. ಅದು ಎಂತ ನಾಯಿ ಅಮ್ಮಿ, ಕಾಣೋದೇ ಇಲ್ಲ, ನೆಲದ ಮೇಲೆ ಇರ್ತದೆ ಅಂತೀರಿ ನೀವು. ಅದು ಎಂತ ನಾಯಿ ನಾ ಕಾಣಲ್ಲ, ನಾನೊಂದಿನ ಹೋಗಿ ನೋಡಬೇಕು ಹೊರಟ್ಟಿಗೆ. ಅಯ್ಯೋ ಲಕ್ಷ್ಮಕ್ಕ, ಅದೇನು ಕೇಳಿ, ಅದು ನಾವೆಲ್ಲ ನಮ್ಮ ನಾಯಿಗೆ ಅನ್ನಪನ್ನ ಹಾಕ್ತೀವಲ್ಲ, ಹಂಗೆ ಹಾಕೋಂಗಿಲ್ವಂತೆ. ಅದಕ್ಕೆ ಮೊಟ್ಟೆ ಒಡೆದು ಹಾಕ್ಬೇಕಂತೆ. ಆಮೇಲೆ ಅದು ಎಂಥದೋ ನಾವು ದನಗಳಿಗೆ ಹಿಂಡಿ ಎಲ್ಲ ಕೊಡೋದಿಲ್ವಾ ಅಂಥದೊಂದು ಕಾಳು ಮಡಿಕಂದವ್ರೆ. ಅದು ಎಂಥದೋ ಪೆಡ್ಡಿ ಗಿಡ್ಡಿ ಅಂತಲೇ ಏನೋ ಹೇಳ್ತಾ ಇದ್ಲು. ಅದಕ್ಕೆ ಪೆಂಡಿಗ್ರಿ ಅಯ್ಯೋ ಅವ್ರ ಹೆಸ್ರುಗಳು ನಮಗೆ ಬರೋದಿಲ್ಲ, ಏನಿಲ್ಲ, ನಾವೇನು ಕಲ್ತಿದ್ದಮ್ಮ, ಬೆಂಗಳೂರಿಗೆ ಹೋಗಿ ನೋಡಿದಮ್ಮ. ಅದು ಎಂಥದೋ ಊಟ ಎಲ್ಲ ತಂದು ಹಾಕ್ಬೇಕಂತೆ. ಅದಕ್ಕೆ ನಮ್ಮ ಥರ ಅನ್ನ ಮುದ್ದೆ ಸಾರು ಇವೆಲ್ಲ ಉಣ್ಣೋದಿಲ್ಲ ನಾಯಿ. ಸರಿ ಕಣವ, ಅದೆಂತ ನಾಯಿನೋ, ನಾನು ಸಂಜೆ ಮೇಲೆ ಬಿಡ್ತಿಯಾಗಿದ್ರೆ ಹೋಗಿ ನೋಡ್ಕೊಬರ್ತೀನಿ. ನೋಡಮ್ಮ ಅದೆಂತ ನಾಯಿ ಅಂತ ಅಂದ್ಬಿಟ್ಟು. ಚಂದಗನಾಗದೆ, ಏನು ನೆಲದ ಮೇಲೆ ಮನಿಕೊಬಿಟ್ರೆ ಕಾಲೊರ್ಸೋ ಬಟ್ಟೆ ಹಾಕ್ತಾರಲ್ಲ ಬೆಂಗಳೂರು ಕಡೆ, ಅಂಥ ಬಟ್ಟೆ ಏನ್ಕೋಬೇಕು ಹಂಗದೆ. ಹೌದಾ, ಅಷ್ಟು ಚೆನ್ನಾಗಿದ್ದೆ ನಮ್ಮಿ. ನಾನು ಸಂತೆ ಪತ್ ಮೇಲೆ ಆದರೆ ನಿಮ್ಮಟ್ಟಿ ತಗೋ ಬಂದಾಗ ನೋಡ್ತೀನಿ ಬಿಡು. ಸರಿ ಕಣ್ರಮ್ಮಿ, ಹೋಯ್ತೀನಿ ನಾನು. ಹೊಲ್ದಿಕ್ಕೆ ಹೋಗ್ಬೇಕಾಗಿತ್ತು, ಹೋಗಿ ಬರ್ತೀನಿ. ಹೋಗಿ ಎಲ್ಲ ಕೆಲಸ ಕ್ಯಾಮೆ ಎಲ್ಲ ಮಾಡಿಕ್ಕವನಿ, 2 ಆಡೋದೇ ಹಿಡ್ಕೊ ಹೋಯ್ತೀನಿ. ಹೋಗ್ಬಿಟ್ಟು ಅದೇನು ಹೊಲದಲ್ಲಿ ಏನಾಗಿದ್ದು ಏನಿಲ್ಲ ನೋಡ್ಕೊಂಡು ಬರ್ತೀನಿ. ಸರಿ ಲಕ್ಷ್ಮಕ್ಕ, ನಡಿ, ನಾನು ಬರ್ತೀನಿ ನಿನ್ನ ಜೊತೆಗೆ. ಇವಳು ಅದೆಲ್ಲೋ ದನ ಕಟ್ಟಾಕ್ಬಿಟ್ಟು ಬರಬೇಕು, ಅಲ್ಲಿ ಹೋಗ್ಬೇಕು ಅಂತ ಅಂತಿದ್ದು. ನೋಡು, ಇಬ್ಬರು ಆದರೆ ಒಟ್ಟಿಗೆ ಹೋಗ್ರಿ, ನಾನು ಅಟ್ಟಿತೀವಿ ಹೋಯ್ತೀನಿ. ಹಾಡುಗಳಿಗೆ ಸೊಪ್ಪು ಹಾಕ್ಬಿಟ್ಟು ಕೂತ್ಕೊತೀನಿ. ಇನ್ನೇನು ಕೆಲಸ, ನಾನೆಲ್ಲೂ ಹೋಗೋದಿಲ್ವಲ್ಲ. ಮಧ್ಯಾಹ್ನಕ್ಕೆ ಏನು ಬೇಕು ಏನು ಬೇಡ ನೋಡ್ಕೊತೀನಿ. ಇದು ನೋಡು, ಇದೇ ತಗೋನಿ. ಇದು ಮಾಡಬೇಕು, ರಾಗಿ ಬೀಸಿಸ್ಕೊ ಬರಬೇಕು. ಹೋಗಿದ್ದು ಬರ್ತೀನಿ ರಾಗಿ ಬೀಸಿಸ್ಕೊಂಡು. ಸರಿ ಕಣ್ರವ್ವ, ನಮ್ಮ ಕ್ಯಾಮೆ ನಮಗೆ ಅವ್ರ ಸುದ್ದಿನ ನಮ್ಗೆ ಯಾಕೆ ಬಿಡ್ರಿ. ಅದೇ ಅಂತ ನಾಯೋ ಬಂದು ನೋಡ್ತೀನಿ ಆಮೇಲಿಂದ. ನಡ್ರಿ ಹೋಗೋಣ ಕ್ಯಾಮೆ ನೋಡೋಕ್ಕೆ. ಏನು ಫ್ರೆಂಡ್ಸ್, ಚೆನ್ನಾಗಿತ್ತೆ ಕತೆ. ಹಿಂಗೆ ನೋಡ್ರಿ, ಹಳ್ಳಿ ಕಡೆ ಯಾರು ಬೆಂಗಳೂರಿಂದ ಕಿತ್ತಾಡ್ಕೊ ಬಂದವ್ರು ಸುದ್ದಿ ಮಾತಾಡೋದು ಹಿಂಗೆ.
ನಾನು ನೆನ್ನೆ ಒಂದು ರೀಲ್ಸ್ ಮಾಡಿ ಹಾಕಿದ್ನಲ್ಲ, ನೋಡಿದ್ರಾ? ಚೆನ್ನಾಗಿದ್ರೆ ಅದಕ್ಕೊಂದು ಲೈಕ್ ಕೊಟ್ಬಿಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಆಯಿತಾ ಫ್ರೆಂಡ್ಸ್? ಬಾಯ್.